ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಟೈಮ್ ಬಂದುಬಿಟ್ಟು 7:45 ಟೈಮ್ ಆಗಿದೆ. ನನಗೆ ಇವತ್ತೊಂದು ಮೇಕಪ್ದು ಆರ್ಡರ್ ಇತ್ತು. ಸೊ ನಾನು ಆ ಲೊಕೇಶನ್ಗೆ 3rd or 4th ಟೈಮ್ ಏನೋ ಹೋಗ್ತಾ ಇರೋದು. ಸೊ ಇಂಟ್ರ್ಯೂ ತೊಗೊಳ್ಳೋಣ ನೀಟಾಗಿ ಅಂದ್ಕೊಂಡೆ, ಆಗಲಿಲ್ಲ. ಸೊ ಅದಕ್ಕೆ ರೆಡಿ ಆಗ್ತಾನೆ ಇಂಟ್ರ್ಯೂ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ದೆ. ನಾನು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ವೀಡಿಯೋನ ಆದರೆ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ತುಂಬ ಯಾವಾಗಲೂ ಗಡ್ಬಿಡಿ ಅನಿಸುತ್ತೆ. ಅಲ್ಲಿ ಹೋದಾಗ ಕ್ಲೈಂಟ್ಸ್ಗಳು ಬಂದಿರಲ್ಲ, ಇಲ್ಲಾಂದರೆ ಜಾಗ ಸರಿ ಆಗೋಲ್ಲ. ಸೊ ನಂಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಇವತ್ತಾದರೂ ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಇಯರಲ್ಲಿ ರೆಸೊಲ್ಯೂಷನ್ ಹಾಕೊಂಡ್ಬಿಟ್ಟಿದ್ದೀನಿ, ಯೂಟ್ಯೂಬ್ ವ್ಲಾಗ್ನ ಮಾಡ್ಬೇಕು ಚೆನ್ನಾಗಿ ಅಂತ. ಡೈಲಿ ವ್ಲಾಗ್ಸ್ ಎಲ್ಲ ಆಗಲ್ಲ. ನೋಡೋಣ ಇವತ್ತಾದರೆ ಟೈಮ್ ಇದ್ದರೆ. ಲೊಕೇಶನ್ ಮೇಲೆ ಡಿಪೆಂಡು. ಇವಾಗ ಜಸ್ಟ್ ಹಂಗೆ ನಾನು ಮಾಯ್ಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ. ಸೌಂದಿ ಇಟ್ಕೊಂಡು ವಾಚಲ್ಲಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇಷ್ಟೇ ರೆಡಿಯಾಗೋದು. ಲೈಟಾಗಿ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೈಟೇ. ಈಗ ಹೋಗ್ಬಿಟ್ಟು ಇವಾಗ ನನಗೆ 8:15ಗೋ ಏನೋ ಬಸ್ಸಿದೆ. ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಬ್ಯಾಗೆಲ್ಲ ರೆಡಿ ಇದೆ. ಇವಾಗ ಹೊರಡ್ತೀನಿ ಇನ್ನೇನು. ಸೊ ತಿಂಡಿ ಚಿತ್ರಾನ್ನ ಮಾಡಿದ್ದೀನಿ. ಸೊ ನಾನೇನು ತಿನ್ನಲ್ಲ, ಪಾಪು ಎಲ್ಲ ಇರ್ತಾನಲ್ಲ, ಹಾಗಾಗಿ ಬೇಗ ತಿಂಡಿ ಮಾಡಿಬಿಟ್ಟು ಹೋಗೋಣ ಅಂತ ಮಾಡಿದ್ದೆ. ಇವಾಗ ಹೋಗಬೇಕು, ಬೇಗ ಟೈಮ್ ಆಯಿತು. ಜಾಸ್ತಿ ವೀಡಿಯೋ ಮಾಡುವಾಗ ಸೋ ಅಂತಲೇ ಯೂಸ್ ಮಾಡ್ತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಈ ಸತಿ. ನೆಕ್ಸ್ಟು ಹಳೆಬೀಡಿಗೆಲ್ಲ ಹೋಗಿ ಬಸ್ ಕ್ಯಾಚ್ ಮಾಡ್ಕೊಂಡ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ರೆಡಿ ಆದೆ. ಇಷ್ಟೇ ರೆಡಿಯಾಗಿರೋದು. ಸೊ ಬನ್ನಿ ಬೇಗ ಹೋಗೋಣ ಲೊಕೇಶನಿಗೆ. ಆ್ಯಂಡ್ ಗೊತ್ತಿಲ್ಲ ಬಸ್ ಮಿಸ್ ಆಗುತ್ತೆ ಏನೋ. ಅಷ್ಟು ಬೇಗ ಯಾವ್ದಾದ್ರು ವೆಹಿಕಲ್ ಸಿಕ್ಕಿದ್ರೆ ಕ್ಯಾಚ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಸಿಗ್ತೀನಿ. ಹಳೆಬೀಡಿಗೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, 8 ಗಂಟೆ ಆಗೇ ಹೋಯ್ತು. ಇಲ್ಲ ಬಸ್ಸು 8:15 8:30 ಅಂದರು. ನೋಡೋಣ, ಬೇಗ ಬೇಗ ಹೋಗಿ ಕ್ಯಾಚ್ ಮಾಡ್ಕೊಬೇಕು. ಯಾವ್ದಾದ್ರು ಬೈಕ್ ಸಿಕ್ಕಿದ್ರೆ ಸಾಕು. ಇವಾಗ ಹಳೆಬೀಡಿಗೆ ಬಂದೆ. ಬಸ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಮೇ ಬಿ ಇನ್ನೂ ಬಂದಿರಲ್ಲ ಅನಿಸುತ್ತೆ. 8:30ಗೆ ಬಸ್ಸು ಬಂತು. ಲೊಕೇಶನಿಗೆ ಬಂದೆ. ಇನ್ನು 1 ಕಿಲೋಮೀಟರ್ ಇದೆ. ಅವ್ರು ಬಂದು ಪಿಕ್ ಮಾಡ್ತೀನಿ ಎಂದಿದ್ದಾರೆ. ಅದಾದಮೇಲೆ ಅವ್ರ ಜೊತೆ ಲೊಕೇಶನಿಗೆ ರೀಚ್ ಆಗಿಬಿಡ್ತೀನಿ. ಇವಾಗ ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ಬಂದೆ. ಸೊ 3 ಸ್ಯಾರಿ ಕೊಟ್ಟಿದ್ದಾರೆ. ಈ ಸ್ಯಾರಿಗಳನ್ನೆಲ್ಲ ಇವಾಗ ಪಿನ್ ಮಾಡಿಟ್ಕೊಳ್ತೀನಿ. ಅವ್ರು ಅಷ್ಟರಲ್ಲಿ ತಿಂಡಿ ತಿನ್ಕೊಂಡು ಬರ್ತಾರೆ. ಆಚೆ ಕಡೆ ಹುಡುಗರುಗಳೆಲ್ಲ ಫುಲ್ ಆಟ ಆಡ್ತಿದ್ದಾರೆ. ಹಾಗಾಗಿ ವಾಯ್ಸ್ ಅವ್ರದ್ದೇ ಕೇಳಿಸುತ್ತೆ ಅನಿಸುತ್ತೆ. ಸ್ಯಾರಿನ ಪ್ಲೀಟ್ಸ್ ಮಾಡ್ಕೊಂಡ ಬನ್ನಿ. ನಾನು ಈ ಚೌಟ್ರಿಗೆ 3 or 4 ಟೈಮ್ಸ್ ಬಂದು ವರ್ಕ್ ಮಾಡಿರೋದು. ಥ್ಯಾಂಕ್ಸ್ ಟು ದಟ್ ಗಾಡ್. ಬಿಕಾಸ್ ಯಾಕೆ ಅಂತಂದರೆ ನನಗೆ ತುಂಬ ಚೆನ್ನಾಗಿ ಒಂದು ವಿಡಿಯೋ ವೈರಲ್ ಆಯಿತು ಇನ್ಸ್ಟಾದಲ್ಲಿ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಅವ್ರದ್ದು ಫೇಸ್ ವಿಡಿಯೋ ನೋಡಿ ಅದನ್ನು ನಂಗೆ ತುಂಬಾ ಆರ್ಡರ್ ಸಿಕ್ತು. ಆ್ಯಂಡ್ ತುಂಬ ಜನ ನನ್ನ ವರ್ಕ್ನ ರಿಯಲಾಗಿ ನೋಡಿದವರು ನೆಕ್ಸ್ಟ್ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಕ್ಲೈಂಟ್ಸ್ಗಳ್ಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನ್ನ ಯಾರೆಲ್ಲ ಸಜೆಸ್ಟ್ ಮಾಡ್ತಾರೆ, ಅವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಏಕೆ ಅಂತಂತಂದರೆ ಒಂದು ಟ್ರಸ್ಟ್ ಬೆಳೆಯೋದೇ ಹಾಗೆ ರಿಯಲಾಗಿ ವರ್ಕ್ ನೋಡಿದಾಗ. ತುಂಬ ಸಲ ನಾನು ಅಂದ್ಕೊಳ್ತಿದ್ದೆ ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ, ಬಟ್ ನನಗೆ ಹೋಗ್ತಾ ಚೆನ್ನಾಗಿ ಆರ್ಡರ್ಸ್ ಎಲ್ಲ ಸಿಕ್ತು. ಇವಾಗ ಸ್ಯಾರಿನೆಲ್ಲ ಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. 3 ಸ್ಯಾರಿ ಕೊಟ್ಟಿದ್ದರು ನನಗೆ. ಅವರು ತಿಂಡಿ ಎಲ್ಲ ತಿನ್ಕೊಂಡು ಬರೋ ಅಷ್ಟರಲ್ಲಿ ನಾನು ಪ್ಲೀಟ್ಸ್ ಮಾಡ್ಕೊಳ್ಳೋಣ ಅಂತ ಇವಾಗ ವಿಂಡೋದು ಸರಳಿರುತ್ತಲ್ಲ ಅಲ್ಲಿ ಕ್ಲಿಪ್ಪೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ಯಾರೀಸ್ಗಳವ್ರದ್ದೆಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಹುಡುಗಿನೂ ತಿಂಡಿ ತಿನ್ನೋಕೆ ಹೋಗಿದ್ರು. ಅವ್ರು ಬಂದ ತಕ್ಷಣ ಅವ್ರಿಗೆ ಸ್ಯಾರಿ ಟ್ರಿಪ್ ಎಲ್ಲ ಮಾಡಿಕೊಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೇನಾಯಿತು ಅಂದರೆ ಅದು ಚೌಟ್ರಿ ಹತ್ರ ಡೆಕೋರೇಷನ್ ಅವರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ತುಂಬ ಜನ ಓಡಾಡ್ತಾ ಇದ್ದರು. ಆ್ಯಂಡ್ ಅನ್ಕಂಫರ್ಟಬಲ್ ಆಯಿತು. ಆದಷ್ಟು ಕ್ಯಾಪ್ಚರ್ ಏನು ಮಾಡ್ಕೊಳಕ್ಕಾಗುತ್ತೆ ಅದನ್ನಷ್ಟೇ ಮಾಡಿಕೊಂಡೆ. ಬಿಕಾಸ್ ನನಗೂ ಒಂಥರ ಮುಜುಗರ ಅನಿಸುತ್ತೆ. ನನಗೆ ಇವಾಗ ಅನ್ನಿಸ್ತಾ ಇತ್ತು ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ನಾನು ಎಷ್ಟು ಮಂತ್ಸ್ಗಳನ್ನ ವೇಸ್ಟ್ ಮಾಡಿದ್ದೀನಿ ಅಂದರೆ 2-3 ಮಂತ್ಸ್ಗೆ. ಆ್ಯಂಡ್ 1.5 ಮಂತೆಲ್ಲ ಒಂದೊಂದೇ ವಿಡಿಯೋ ಹಾಕ್ತಾಯಿದ್ದೆ. ಸೊ ನಾವು ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾಯಿದ್ರೆ ಆವಾಗ ಆ್ಯಕ್ಟಿವ್ ಆಗಿ ತುಂಬ ಜನಕ್ಕೆ ನಮ್ಮ ವೀಡಿಯೋ ಸಜೆಷನಲ್ಲಿ ಹೋಗುತ್ತೆ. ನನಗೆ ಎಲ್ಲದೂ ಅದು ಐಡಿಯಾ ಇದ್ರೂ ನಾನು ವೀಡಿಯೋಸ್ ಮಾಡಿ ಹಾಕ್ಕೊಳ್ತಾ ಇರಲಿಲ್ಲ. ಅರೌಂಡ್ ಎಷ್ಟು ಲಾಸ್ಟ್ ಇಯರಲ್ಲಿ ತುಂಬ ಹೊರಗಡೆ ಹೋಗಿದ್ದೀನಿ. ಅದೇನೋ ಗೊತ್ತಿಲ್ಲ, ಫೋನ್ ಆವಾಗ ನಂದು ಮುಂಚೆ ಇದ್ದಿದ್ದು ಅಷ್ಟು ರೆಡ್ಮಿದು ಚೆನ್ನಾಗಿರಲಿಲ್ಲ. ಆವಾಗ ತುಂಬಾ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿಯಿಂದ ಎಲ್ಲಾದರೂ ಫೋನ್ ಇಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತಿದ್ದೆ. ಬಟ್ ಇದು ನ್ಯೂ ಫೋನ್ ತೊಗೊಂಡ್ಮೇಲೆ ಇದು ಸ್ವಲ್ಪ ಉದ್ದ ಇದೆ ಫೋನ್. ಹಾಗಾಗಿ ನಾನು ಎಲ್ಲೂ ಹಾರಿಜೆಂಟಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿದೆ. ಆ್ಯಂಡ್ ನಾನು ಯಾವುದೇ ರೀತಿ ಸ್ಟ್ಯಾಂಡ್ಸ್ ಎಲ್ಲ ಕ್ಯಾರಿ ಮಾಡಲ್ಲ ಅದಕ್ಕೋಸ್ಕರ.
ಹಾಗಾಗಿ ವೀಡಿಯೋಸ್ಗಳೆಲ್ಲ ನಾನು ತುಂಬಾ ಕಮ್ಮಿ ಮಾಡ್ಕೊಂಡಿರೋದು. ಇವತ್ತು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ತುಂಬ ಖುಷಿ ಆಯಿತು. ಲಾಂಗ್ ಟೈಮ್ ಆಗಿತ್ತು ಈ ರೀತಿ ವರ್ಕಿಂದಕ್ಕೆ ಒಂದು ವಾಯ್ಸ್ ಓವರ್ ಕೊಡುವಾಗ. ಆ್ಯಂಡ್ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದನ್ನು ನಾನು ಮುಂದೆನೂ ಉಳಿಸ್ಕೊಂಡು ಹೋಗಬೇಕು ಅಂದರೆ ಇನ್ನು ಆದಷ್ಟು ತುಂಬ ಕ್ಲಿಯರಾಗಿ ಎಲ್ಲಾದ್ರೂ ಡೀಟೇಲಾಗಿ ವೀಡಿಯೋ ಪೋಸ್ಟ್ ಮಾಡಲಿಲ್ಲ ಅಂದರೂ ವರ್ಕ್ದು ಆದಷ್ಟು ಟೈಮ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗೆ ತೊಗೊಳ್ಳೋ ಕ್ಲಿಪ್ಪಿಂಗ್ಸ್ನೇ ಸ್ವಲ್ಪ ಆ್ಯಡ್ ಮಾಡಿ ಇಂಟ್ರೋ ಎಲ್ಲ ತೊಗೊಂಡು ಮಾಡೋಣ ಅಂತ ಇದ್ದೀನಿ. ಸೊ ಹುಡುಗಿ ಬಂದರು, ನಾನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಚಿಕ್ಕದಾಗಿ. ಅವರ ಬಿಫೋರ್ ವಿಡಿಯೋನ ನಾನು ಇವಾಗ ಹಾಕಿದ್ದೀನಿ. ಆ್ಯಂಡ್ ಆಫ್ಟರ್ ಮೇಕಪ್ ಎಲ್ಲ ಆದಮೇಲೆ ಅವರ ಒಂದು ಫೇಸ್ ಈ ರೀತಿ ಕಾಣಿಸ್ತಾ ಇತ್ತು. ತುಂಬ ಖುಷಿಪಟ್ಟರು ಅವ್ರ ಕಡೆಯವರೆಲ್ಲರೂ. ಆ್ಯಂಡ್ ಅವ್ರನ್ನ ಬಿಟ್ಟು 2 ಜನ ನಾನ್ ಬ್ರೈಡ್ಸಿದ್ರು ಆ್ಯಂಡ್ ಒಂದೆರಡು ಎಕ್ಸ್ಟ್ರಾ ಹೇರ್ ಸ್ಟೈಲ್ಸ್ ಮಾಡಿಕೊಂಡ್ರೆ. ಕ್ಲೈಂಟ್ಸ್ಗಳು ಅಷ್ಟೇ ನಂಗೆ ತುಂಬ ಕಂಫರ್ಟಬಲ್ ಫೀಲ್ ಕೊಟ್ಟರು. ಚೆನ್ನಾಗಿ ಮಾತಾಡ್ಸೋದು, ಕೇರ್ ಮಾಡೋದು, ತಿಂಡಿ ತಿಂದ್ರೆ ಊಟ ಮಾಡಿದ್ರೆ ಅಂತ ಹೇಳಿದ್ರೆ ಇದೆಲ್ಲ ಹೇರ್ ಸ್ಟೈಲ್ಸ್ ನಾನು ಜಾಸ್ತಿ ಕ್ಯಾಪ್ಷನ್ ಮಾಡ್ಕೊಳಕ್ಕಾಗಿದ್ದು ಬಿಕಾಸ್ ಟೈಮ್ ಆಗೇ ಬಿಡ್ತು ಬೇಗ. ಸೊ ಅವರ ಓವರ್ ಆಲ್ ಲುಕ್, ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು, ಜುವೆಲ್ಸ್ ಆ್ಯಂಡ್ ಅವರ ಒಂದು ಹೇರ್ ಸ್ಟೈಲ್ ಈ ರೀತಿ ಇತ್ತು. ಬಟ್ ಅವ್ರಿಗೆ ಲೋಟಸ್ ಹೂ ತೊಗೊಂಬಂದೇನಿದೆ ಅದು ಎಲ್ಲೂ ಸಿಗಲಿಲ್ಲ ಬೇಲೂರಲ್ಲಿ ಅಂತ ಹೇಳಿದ್ರು. ನಿಮಗೆ ಅವರ ಓವರ್ ಆಲ್ ಲುಕ್ ಹೇಗೆ ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವ್ರದ್ದು ಒಬ್ರದ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದನ್ನು ಆ್ಯಡ್ ಮಾಡಿದ್ದೀನಿ. ಫಸ್ಟು ಮೇಕಪ್ಗೆ ಹೋದಾಗ ಇಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿರ್ತೀವಿ, ಮತ್ತು ಪ್ಯಾಕಿಂಗ್ ಮಾಡುವಾಗ ಎಲ್ಲ ಪ್ರಾಡಕ್ಟ್ಸ್ಗಳು ಪ್ರತಿಯೊಂದು ನಮ್ಮದು ಐಟಮ್ಸ್ ಎಲ್ಲ ಚಲಾಪಿಲಿ ಆಗಿರುತ್ತೆ. ಅದೆಲ್ಲ ಹುಡುಗಿ ತೊಗೊಂಬಂದು ನೀಟಾಗಿ ತೊಗೊಂಬಂದರೆ ಸಮಾಧಾನ. ನೆಕ್ಸ್ಟ್ ಆರ್ಡರ್ಗಳಿಗೆ ಸ್ವಲ್ಪ ತಲೆನೋವು ಕಮ್ಮಿ ಆಗಿರುತ್ತೆ. ಬಿಕಾಸ್ ಏಕೆಂದರೆ ಅಲ್ಲೊಂದು ಇಲ್ಲೊಂದು ಪ್ರಾಡಕ್ಟ್ಸ್ ಎಲ್ಲ ಆದರೆ ನನಗಂತೂ ಮಿಸ್ಸಪ್ಪೇ ಆಗುತ್ತೆ. ಪ್ರತಿ ಸತಿ 1-2 ಪ್ರಾಡಕ್ಟ್ ಕಳ್ಕೊಂಬಂದಿದ್ದೀನಿ. ತುಂಬ ಸಲ ಬೇಜಾರು ಅನಿಸುತ್ತೆ ಹಂಗಾದಾಗ. ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಮ್ಯೂಸಿಕ್ದು ಕೇಳಿಸ್ತಾ ಇತ್ತಲ್ಲ, ಅವರು ಸಾಂಗ್ ಇವೆಂಟ್ಸ್ ಅವ್ರು ಕರೆಸಿದ್ರು. ಸೊ ಹಂಗಾಗಿ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಸ್ವಲ್ಪ ಕೇಳಿಸ್ತಾ ಇತ್ತು. ಆ್ಯಂಡ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ಯಾಕ್ ಮಾಡಿಟ್ಟು ಅಲ್ಲಿ ಹಾಲ್ಗೆ ಹೋದಾಗ ಫಂಕ್ಷನ್ ಹಾಲ್ಗೆ ತುಂಬ ಜನ ಬಂದು ಹೋಗಿದ್ರು. ನಾನು ಊಟಕ್ಕೆ ಹೋದಾಗ ಅರೌಂಡ್ 3 o'clock ಏನೋ ಆಗಿಬಿಟ್ಟಿತ್ತು. ಲೇಟಾಗಿ ಹೋದೆ. ಅವ್ರಿಗೂ 2 ಡ್ರೆಸ್ ಚೇಂಜ್ಗೆ ಎಲ್ಲ ಎಲ್ಪ್ ಮಾಡಿಕೊಟ್ಟು. ಹಳೆ ಸಾಂಗ್ಸ್ಗಳು ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗಿನ ಸಾಂಗ್ಸಲ್ಲಿ ಆ ಒಂಥರ ಮೆಲೋಡಿನೆಸ್ ಇರಲ್ಲ. ಆ ಸಾಂಗ್ಸ್ನ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಕೊನೆಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಫುಲ್ಲು ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಹ್ಯಾಂಡ್ಸ್ನ. ಇದನ್ನು ಇವಾಗ ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೂ ಬೇರೆ ಬೇರೆ ಹೇರ್ ಟೈಪ್ಸು, ಕೆಲವೊಬ್ರು ಹೇರ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹೇರ್ ಸ್ಟೈಲ್ ಎಲ್ಲ ಮಾಡಿದಾಗ ನನಗೂ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ. ಅಂದರೆ ಒಬ್ಬೊಬ್ಬರು ಕ್ಲೈಂಟ್ಸು ಒಂದೊಂದು ಥರ ಇರುತ್ತೆ. ಹಾಗಾಗಿ ಇವಾಗೆಲ್ಲ ಸ್ಯಾನಿಟೈಸರ್ ಎಲ್ಲ ಇಟ್ಕೊಂಡು ಹೋಗ್ತೀನಿ. ಅದೆಲ್ಲ ಮೇಂಟೈನ್ ಮಾಡ್ತೀನಿ. ಬಿಕಾಸ್ ನನಗೂ ಹೈಜೀನ್ ತುಂಬಾ ಮುಖ್ಯ ಅಲ್ವಾ. ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಆಯಿತು. ಅವರು ಸಾಂಗ್ಸ್ ತುಂಬ ಚೆನ್ನಾಗಿರ್ತಿದ್ರು. ನನಗಂತೂ ಒಂಥರ ಖುಷಿ ಅನಿಸ್ತು. ಬಟ್ ಊಟಕ್ಕೆ ಲೇಟ್ ಆಗಿತ್ತು ಅಂತ ನಾನು ಊಟಕ್ಕೆ ಹೋದೆ. ಲೊಕೇಶನ್ನ ಆಲ್ಮೋಸ್ಟ್ 3:30 ಏನೋ ನಾನು ಬಿಟ್ಟಾಗ. ಅಲ್ಲಿಂದ ಒಂದು ಊರಿಗೆ ವ್ಯಾನ್ ಬಿಟ್ಟಿದ್ರು ಅವರು ರಿಲೇಟಿವ್ಸ್ಗೆ ಆ್ಯಂಡ್ ಊರಿನ ಜನಗಳಿಗೆ ಅಂತ ಹೆಬ್ಬಾಳ ಅಂತ ಸಿಗುತ್ತೆ. ಅಲ್ಲಿ ಇಳ್ಕೊಂಡು ನಾನು ನೆಕ್ಸ್ಟು ಒಂದು 1/2 hour ಬಸ್ಸಿಗೆ ವೇಟ್ ಮಾಡಿದ್ದಾಯಿತು. ಬೇಲೂರಿಂದ ಹಳೇಬೀಡಿಗೆ ಹೋಗೋ ಬಸ್ಗಳು. ಅದ್ರ ಮಿಡ್ಡಲ್ಲಿ ಸ್ವಲ್ಪ 1.5 kilometer ನಮ್ಮೂರಿಗೆ ಗೇಟ್ ಸಿಗುತ್ತೆ, ಫಾರಮ್ ಗೇಟ್ ಅಂತ. ಅಲ್ಲಿ ಇಳ್ಕೊಂಡು ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ದೆ. ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಜೊತೆ ಬಂದೆ ಕರೆಕ್ಟಾಗಿ ಪಾಪು ಮಲಗಿದ್ದವನು ಅವಾಗಿನೂ ಹೆದಂಡ. ಅವನಿಗೆ ಬಟ್ಟೆ ಎಲ್ಲ ಹಾಕಿಸ್ಕೊಂಡು ನಮ್ಮಮ್ಮ ರೈಸ್ ಎಲ್ಲ ಮಾಡಿದ್ರಲ್ಲ ಅಲ್ಲೇ ಊಟ ಮಾಡಿಸ್ಕೊತಿದ್ರು. ಅವ್ನು ನಮ್ಮ ಅಮ್ಮರ ಮನೆ ಕರೆಕ್ಟಾಗಿ ಊಟ ಮಾಡಲ್ಲ. ಐಸ್ ಕ್ರೀಮ್ ತಂದಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಅವನಿಗೆ ಅಲ್ಲಿ ಸುಳ್ಳು ಹೇಳಿದೆ. ಆ್ಯಕ್ಚುಲಿ ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಆಮೇಲೆ ಅಲ್ಲಿಂದ ಅಮ್ಮನ ಹತ್ರನೇ ರೈಸ್ ಬಾಕ್ಸಿಗೆ ಹಾಕಿಸ್ಕೊಂಡು ಮನೇಲೇ ಊಟ ಮಾಡಿಸ್ತೀನಿ ಅಂತ ಹಾಲೆಲ್ಲ ತೊಗೊಂಡು ಒಂದು ಬಾಟಲ್ಗೆ ಹಾಕ್ಕೊಂಡು ಬಂದು ಮನೆಗೆ ಪಾಪುಗೆ ಊಟ ಎಲ್ಲ ಮಾಡಿಸ್ದೆ. ಹಾಲು ಅನ್ನ ಎಲ್ಲ ಊಟ ಮಾಡ್ದೆ ಆರಾಮಾಗಿ. ಅವ್ನು ಬೇಗ 1:30 ಮಲಗಿದ್ದವನು 4 o'clock ಏನೋ ಎದ್ದಂಡಿದ್ದಂತೆ. ಮತ್ತೆ ಅಮ್ಮ ತೂಗಿ ಮಲಗಿಸಿದ್ರಂತೆ. ಮನೆಗೆ ಬಂದಾಗ 4:30 ಏನೋ ಆಗಿತ್ತು. ಬಂದ ತಕ್ಷಣ ಅವನಿಗೆ ಊಟ ಎಲ್ಲ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿಲ್ಲ, ಆಗಬೇಕು. ಅವನು ಟಿ ವಿ ನೋಡಿಕೊಂಡು ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಇವತ್ತಿನ ಮೇಕಪ್ ವರ್ಕ್ ಚೆನ್ನಾಗಾಯಿತು. ಎಲ್ಲರೂ ಖುಷಿಪಟ್ಟರು ಕ್ಲೈಂಟ್ಸು, ಇಷ್ಟ ಆಯಿತು ಅಂತ. ಆ್ಯಂಡ್ ಅವ್ರ ಜೊತೆ ಇದ್ದು ಸ್ವಲ್ಪ ಹೊತ್ತು ಅವರು ಹುಡುಗಿ ಏನಿದ್ರು ಅವ್ರಿಗೆ 1-2 ಡ್ರೆಸ್ ಚೇಂಜ್ ಮಾಡಿಸಿದ್ರು. ಸೊ ಅದಕ್ಕೂ ಸ್ವಲ್ಪ ಹೆಲ್ಪನ್ನು ಮಾಡಿ ಕೊನೆಗೆ ಅವ್ರಿಗೆ ಹೇಳಿ ಬಂದೆ. ಚೆನ್ನಾಗಾಯಿತು, ಖುಷಿ ಆಯಿತು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ.
ಹೋಪ್ ನಿಮಗೂ ನನ್ನ ವರ್ಕ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಮುಂದೆ ಅಟ್ಲೀಸ್ಟ್ ಆದಷ್ಟು ಇಷ್ಟಿಷ್ಟೇನಾದರೂ ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋಸ್ ಮಾಡಿದ್ರೆ ಒಂದು ಅಪ್ಡೇಟ್ ಸಿಗುತ್ತೆ ಆ್ಯಂಡ್ ಆ್ಯಕ್ಟಿವ್ ಅಂತಲೂ ಅನಿಸುತ್ತೆ ಯೂಟ್ಯೂಬಲ್ಲಿ. ಈ ಸಲ ರೆಸಲ್ಯೂಷನ್ ಅದನ್ನೇ ಹಾಕ್ಕೊಂಡಿರೋದು, ಅಟ್ಲೀಸ್ಟ್ ಏನಾದರೂ ಆಗಲಿ ಟ್ರೈ ಮಾಡಿ ಹಾಕಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ. ಇವತ್ತು ನನಗೆ ಮೇಕಪ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಫೋನೆಲ್ಲಾದರೂ ಸ್ಟ್ಯಾಂಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಂಡು ಅನ್ಕೊಂಡೆ. ಬಟ್ ರಿಲೇಟಿವ್ಸು ಅವ್ರ ಕಡೆಯವರು ಬರ್ತಾನೇ ಇರೋರು, ನನಗೆ ಅವ್ರ ಮುಂದೆ ಎಲ್ಲ ವಿಡಿಯೋ ಆನ್ ಮಾಡಿಡೋದು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು. ಸೊ ಇರಲಿ ಪರವಾಗಿಲ್ಲ, ಆಫ್ಟರ್ ಇನ್ಸ್ಟಾಗ್ರಾಮ್ಗೆಲ್ಲ ಪೋಸ್ಟ್ ಮಾಡೋಕ್ಕೆ ಬಿಫೋರ್ ಆಫ್ಟರ್ ಎಲ್ಲ ತೊಗೊತೀನಲ್ಲ ಮೇಕಪ್ ಆದಮೇಲೆ, ಅದೇ ಸಾಕಲ್ವಾ ಅಂದ್ಕೊಂಡು ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ನನಗೆ 30th ಇದೆ, ಅಂದರೆ ನಾಳಿದ್ದಿದೆ ಆರ್ಡರು ಜಾವಗಲ್ ಹತ್ರ ನಿಯರ್ ಲೊಕೇಶನ್ನು. ನಾಳೆ ಹೋಗಿ ಆಲ್ಟ್ ಆಗೋಣ ಅಂತಂದರೆ ಅಮ್ಮಂಗೆ ಕಾಲು ನೋವು ಆ್ಯಂಡ್ ಪಾಪುನು ಹಿಂಸೆ ಕೊಡ್ತಾನೆ. ಆ್ಯಂಡ್ ನಾಳೆ ಒಂದು ರಿಲೇಟಿವ್ಸ್ದು ಹೊಸ್ಮನೆ ಇದೆ, ನಮ್ಮಮ್ಮ ಹೋಗ್ತಾರೆ ಅಲ್ಲಿಗೆ. ಅದಕ್ಕೆ ಹೋಗಿ ಬನ್ನಿ, ನಾನು ನಾಳಿದ್ದೆ ಅರ್ಲಿ ಮಾರ್ನಿಂಗ್ ಬೇಗ ಹೊರಟು ಹೋಗ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮಗ ಐಸ್ ಕ್ರೀಮ್ ತಿನ್ಕೊಂಬಂದ ಹಾಯ್ ಮಾಡ್ಕೊಂಡ. ಹಾಯ್ ಎಲ್ಲರೂ ನಮ್ಮಮ್ಮನ ಚಾನಲ್ಗೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಸಪೋರ್ಟ್ ಮಾಡಿ. ಮುದ್ದ ಮಾತಾಡ್ತೀವಿ, ಮುತ್ತ ಕೊಡಿ ಅಮ್ಮಗೊಂದು ಮುತ್ತ ಕೊಡಿ. ನಾನು ವರ್ಕಿಗೆ ಹೋದಾಗೆಲ್ಲಾದರೂ ನನ್ನ ಮಗನ ಏಜ್ ಅವ್ರ ಮಕ್ಕಳು ನೋಡಿದಾಗೆಲ್ಲ ನೆನಪಾಗ್ತಾ ಇರ್ತಾನೆ ತುಂಬ. ಬಟ್ ಅವನ್ನ ಹಿಡ್ಕೊಂಡು ಹೋಗೋದು ತುಂಬ ಕಷ್ಟ ಇಲ್ಲ, ಅದಕ್ಕೆ ನಾನು ಯಾವಾಗಲೂ ಬಿಟ್ಟೇ ಹೋಗೋದು ಅಲ್ಲ ಕನ್ನ. ಅಮ್ಮಮ್ಮನ ತುಂಬ ಗೋಳಿಕಂತೀರಾ? ಯಾಕೆ ಗೋಳಿಕನ್ನೋದು? ಅಮ್ಮ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ, ಅವ್ನು ಮಾತಾಡೋದು ಖುಷಿ. ಬಟ್ ನಾನು ಚೆನ್ನಾಗಿ ಒದೇ ಬಿಡ್ತೀನಿ ಅವನಿಗೆ, ಜಾಸ್ತಿ ಕಿಟ್ಲೆ ಮಾಡ್ತಾನೆ ಅಂತ ಅಲ್ಲ ಮಕ್ಕಳೇ. ಅಮ್ಮ ಏನು ತಂದುಕೊಟ್ರು ನಿಮಗಿವತ್ತು? ಇವಾಗ ಏನು ತಿಂದ್ರಲ್ಲ? ಪೋಷಿತ್ತು ಏನೇನೋ ಹೇಳ್ತಿದ್ದಾನೆ. ಏನು ತಿಂದ್ರಲ್ಲ ಇವಾಗ? ಐಸ್ ಕ್ರೀಮ್. ಯಾರು ತಂದಿದ್ದು? ಯಾರು ತಂದಿದ್ದು? ಅಲ್ಲಿ ನೋಡಿ, ಯಾರು ತಂದಿದ್ದು ಹೇಳಿ? ಅಮ್ಮ ಎಲ್ಲಿಗೆ ಹೋಗಿದ್ರಿ ಇವತ್ತು? ಐಸ್ ಕ್ರೀಮ್ ತರಕ್ಕೆ ಹೋಗಿದ್ರಾ? ಅಮ್ಮ ಹೆಂಗೆ ಮೇಕಪ್ ಮಾಡ್ತಾರೆ? ಅಯ್ಯೋ ಹಂಗೆ ಮಾಡ್ತಾರೆ ಅಂದರೆ ನೆನೇನೋ ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ ನೈಟು, ಕ್ಲೀನ್ ಮಾಡ್ಕೊಂಡು ಬ್ರಷ್ ಎಲ್ಲ ಇಟ್ಕೊಂಡು ಹಚ್ಚಿ ನನಗೂ ಮೇಕಪ್ ಮಾಡಿ ಅವನು ಮೇಕಪ್ ಮಾಡ್ಕೊಂಡ ಅಲ್ಲ ಮಗಳೇ. ಅಲ್ಲಿ ಕಾಣಿಸಲ್ಲ, ಕೈ ತೆಗೀರಿ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮೋಕ್ಷೇತ್. ಹಾಂ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆದರೆ ನಾಳಿದ್ರದ್ದು ಕ್ಲಿಪ್ಪಿಂಗ್ಸ್ ಆದಷ್ಟು ತೊಗೊಂಡು ಅಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.